ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಕುಸುಮ ಗೌಡ ಅಂತೇಳಿ, ಊರು ಚಿತ್ರದುರ್ಗ ಭಾಗದವರು. ವಯಸ್ಸು ಕೇವಲ 32 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬಯಕೆ ಒಣಗಿದ ತೂತಿಗೆ ಸುಖವನ್ನು ಕೊಡಬೇಕು ಅಂಥವರು ಮಾತ್ರ ಸಂಪರ್ಕವನ್ನು ಮಾಡ್ಬೋದು. ಕೆಲಸ ಮನೆಯಲ್ಲೇ ಗೃಹಿಣಿಯಾಗಿದ್ದೇನೆ ಅಂತೇಳಿ ತಿಳಿಸಿದ್ದಾರೆ. ಇನ್ನು ಗಂಡನ ಕೆಲಸ ಲೈನ್ಮನ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಆದರೆ ತೂತಿಗೆ ಸುಖ ಮಾತ್ರ ಕೊಡೋದಿಲ್ಲ ಅಂತೇಳಿ ಇದೆಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಗಂಡ ಹೆಂಡತಿ ಸುಖವಾಗಿರೋದಕ್ಕೆ 5 ಅಂಶಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆನೂ ಕೂಡ ನಾನು ಕೊನೆಯಲ್ಲಿ ತಿಳಿಸ್ತಾ ಹೋಗ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಗಂಡ ಟೈಮ್ ಕೊಡೋದಿಲ್ಲ, ಮನೆಗೆ ಬಂದು ಸುಖವನ್ನು ಕೊಡೋರು ಬೇಕು ಅಂತೇಳಿಯೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿರೋದು. ಮೊದಲನೇದು, ಗಂಡ ಡ್ಯೂಟಿಗೆ ಹೋದವರು ರಾತ್ರಿ ಬರುತ್ತಾರೆ. ರಾತ್ರಿ ಹೊತ್ತು ಕೂಡ ಲೈನ್ ಹೋದರೆ ಅದಕ್ಕೂ ಕೂಡ ಎದ್ದು ಹೋಗುತ್ತಾರೆ. ನೆಮ್ಮದಿಯ ಜೀವನ ಇಲ್ಲದೆ ತೂತಿಗೆ ಬೆರಳು ಬಿಟ್ಟು ರಾತ್ರಿ ಮಲಗುತ್ತೇನೆ ಅಂತೇಳಿ ತಿಳಿಸಿರೋದು. ಈ ಕ್ಷಣಕ್ಕೆ ಸುಖ ಕೊಡೋದಕ್ಕೆ ಒಬ್ಬ ಗಂಡು ಬೇಕು. ತೂತು ಉಬ್ಬಿ ರಸ ಸೋರುತ್ತಿದೆ, ಮನೆಗೆ ಬಂದು ನೆಕ್ಕಿ ಸುಖವನ್ನು ಕೊಡೋರು ಬೇಕು. ಇದ್ದರೆ ಲೇಟ್ ಮಾಡದೆ ಬನ್ನಿ, ಸುಖವನ್ನು ಕೊಡುತ್ತೇನೆ ಅಂತೇಳಿ ಇದಿಷ್ಟು ಗಂಡ ಟೈಮ್ ಕೊಡೋದಿಲ್ಲ, ಮಿಂಡ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ನೋಡಿ, ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು. ಇದರ ಜೊತೆಗೇನೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರಬಹುದು, ಕರೆದಾಗ ಬಂದು ಸುಖವನ್ನು ಕೊಡೋರು ಹೀಗಿರಬೇಕು ಅಂತೇಳಿ ಇವರಿಗೆ ಸದ್ಯ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಮೊದಲನೇದು, ಬಡವರ ಮನೆ ಹುಡುಗ ಆಗಿದ್ರೂ ಕೂಡ ಅಗಲ ಮಾಡಿ ಕೊಡುತ್ತೇನೆ ಅಂತೇಳಿ ತಿಳಿಸಿದ್ದಾರೆ. ಎರಡನೇದು, ತೂತು ಯಾರಪ್ಪಂದು ಕೂಡ ಅಲ್ಲ, ನಂದು ನನ್ನ ಇಷ್ಟದಂತೆ ಬಗ್ಗೆ ಕೊಡುತ್ತೇನೆ, ನಿಗರಿಸಿ ಕೈಯಬೇಕು ಅಂಥವರಿದ್ದರೆ ಮಾತ್ರ ಕರೆ ಮಾಡಿ. ಇನ್ನು ಗಂಡನ ಕೈಗೆ ಸಿಕ್ಕಿಬಿದ್ದರೆ ನಾನೇನು ಮಾಡೋಕ್ಕೆ ಬರೋದಿಲ್ಲ. ಇನ್ನು ಮುಖಕ್ಕೆ ಕರ್ಚೀಫ್ ಹಾಕಿಕೊಂಡು ಬಂದರೆ ತುಂಬಾ ಒಳ್ಳೆಯದು, ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಹಾಗೆ ಬಂದು ಸುಖ ಕೊಡೋರು ಮಾತ್ರ ಕರೆ ಮಾಡಿಕೊಂಡು ಬನ್ನಿ, ತೂತು ಅಗಲ ಮಾಡಿ ಕೊಡುತ್ತೇನೆ ಅಂತೇಳಿ ಇದೆಷ್ಟು ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ. ಇನ್ನು ಕೊನೆಯದಾಗಿ, ಗಂಡ ಹೆಂಡತಿ ಸುಖವಾಗಿರೋದಕ್ಕೆ 5 ಅಂಶಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಟ್ಟಿರೋದು. ಅದರಲ್ಲಿ ಒಂದನೇದು ಸಂವಹನ ಅಂದರೆ ಮಾತುಕತೆ, ತೆರೆದ ಮತ್ತು ಸತ್ಯನಿಷ್ಠ ಮಾತುಕತೆ ಇರಬೇಕು ಅಂತೇಳಿ ತಿಳಿಸಿದ್ದಾರೆ. ಅಂದರೆ ಓಪನ್ ಅಪ್ ಆಗಿ ತುಂಬಾ ಮಾತನಾಡಬೇಕು ಅಂತೇಳಿ ತಿಳಿಸಿರೋದು. ಎರಡನೇದು ಆದರ, ಅಂದರೆ ಪರಸ್ಪರ ಗೌರವ ಮತ್ತು ಆನಂದದಿಂದ ಇರಬೇಕು. ಮೂರನೇದು ಸಹನೆ, ಸೊ ಇದು ಪರಸ್ಪರ ಸಹನೆ ಮತ್ತು ತಾಳ್ಮೆ ಇದ್ದರೆ ಮಾತ್ರ ಸಂಸಾರ ತುಂಬಾ ಸುಖಮಯವಾಗಿ ನಡೆಯುತ್ತೆ ಅಂತೇಳಿ ತಿಳಿಸಿರೋದು. ನಾಲ್ಕನೇದು ವಿಶ್ವಾಸ, ಅಂದರೆ ಪರಸ್ಪರ ನಂಬಿಕೆ ಇದ್ದರೆ ತುಂಬಾ ಒಳ್ಳೆಯದು ಅಂತೇಳಿ ತಿಳಿಸಿದ್ದಾರೆ. ಸೊ ವಿಶ್ವಾಸದಿಂದ ನಡೆದುಕೊಂಡ್ರೆ ಗಂಡಾದವನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಅಂತೇಳಿ ಹೇಳಿರೋದು. ಐದನೇದು ಒಂದಿಗೆ ಸಮಯ ಕಳೆಯುವುದು, ಅಂದರೆ ಒಟ್ಟಾಗಿ ಗುಣಮಟ್ಟದ ಸಮಯವನ್ನು ಕಳೆಯೋದು ಕೂಡ ತುಂಬಾ ಸಹಾಯಕಾರಿ ಅಂತೇಳಿ ಅದೆಷ್ಟು ಗಂಡ ಹೆಂಡತಿ ಸುಖವಾಗಿರೋದಕ್ಕೆ 5 ಅಂಶಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಪಾಲಿಸಿ ನೋಡಿ. ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನನ್ನ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.